ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಂಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ನಾವು ಇಡ್ಲಿ ಮಾಡ್ತಾ ಇದ್ವಿ. ಸೊ ಪರ್ಫೆಕ್ಟ್ ಸ್ಪಾಂಜಿ ಆಗಿರೋ, ಸಾಫ್ಟ್ ಆಗಿರೋ ಇಡ್ಲಿನ ಹೇಗೆ ಮಾಡೋದು? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ 2 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಪುರಿ ತಗೊಳ್ತಾ ಇದೀನಿ, ಅಥವಾ ಅವಲಕ್ಕಿನಾದ್ರೂ ಹಾಕೊಳ್ಬೋದು. ನೆಕ್ಸ್ಟ್ ಉದ್ದಿನ ಬೇಳೆ ಒಂದು ಅರ್ಧ ಗ್ಲಾಸು. ಸೊ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಳ್ಳೋಣ. ಒಂದು 5 ರಿಂದ 10 ಅವರ್ ನೆನೆಸಿಡೋಣ. ಸೊ 5 ರಿಂದ 10 ಅವರ್ ಆದಮೇಲೆ ಸೊ ಎಲ್ಲ ಚೆನ್ನಾಗಿ ನೆಂದಿದೆ, ಈಗ ಪರ್ಫೆಕ್ಟ್ ಆಗಿ ನೆಂದಿದೆ. ಸೊ ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಇವಾಗ. ಸೊ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. ಸೊ ಈ ಥರ ಥಿಕ್ ಬ್ಯಾಟರ್ ರೆಡಿ ಆಗುತ್ತೆ. ಸೊ ಹಾಗೆ ಮತ್ತೆ ಅದನ್ನೆಲ್ಲ ಇನ್ನೊಂದ್ಸತಿ ಅಕ್ಕಿನ ರುಬ್ಕೊಳ್ಳೋಣ. ಸೊ ಇವಾಗ ಉದ್ದಿನಬೇಳೆ ರುಬ್ಕೊಳ್ತಾ ಇದ್ದೀನಿ. ಸೊ ಉದ್ದಿನಬೇಳೆ ಎಲ್ಲ ನೀರನ್ನ ಸೋರ್ಗಟ್ಟಿ ಹಾಕೊಂಡು ಸ್ವಲ್ಪನೇ ನೀರು ಹಾಕೊಳ್ಬೇಕು, ಗಟ್ಟಿಯಾಗಿ ರುಬ್ಕೊಬೇಕು ಉದ್ದಿನಬೇಳೆನ. ನೋಡ್ತಾ ಇದ್ರ ಚಿಕ್ಕಾಗಿ ರೆಡಿ ಆಗಿದೆ. ಸೊ ಇವಾಗ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಎಲ್ಲ ಆದ್ಮೇಲೆ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಫರ್ಮೆಂಟೇಷನ್ಗೆ ಇಡೋಣ. ಸೊ ಮಾರ್ನಿಂಗ್ ಬ್ಯಾಟರ್ ರೆಡಿ ಆಗಿರುತ್ತೆ, ಫರ್ಮೆಂಟೆಡ್ ಬ್ಯಾಟರ್ ಈ ಥರ ರೆಡಿ ಆಗಿರುತ್ತೆ. ಸೊ ನೋಡ್ತಾ ಇದ್ರ ಚೆನ್ನಾಗಿ. ಸೊ ಅದಕ್ಕೆ ಇವಾಗ ಉಪ್ಪು ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಡ್ಲಿ ಪ್ಲೇಟಿಗೆ ಆಯಿಲ್ನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು, ಎಲ್ಲ ಸೈಡು ಚೆನ್ನಾಗಿ ನೀಟಾಗಿ ಆಯಿಲ್ನ ಹಚ್ಕೊಂಡ್ಬಿಟ್ಟು ಬ್ಯಾಟರ್ನ ಹಾಕೊಳ್ಳೋಣ. ಪಾತ್ರೆಗೆ ನೀರು ಹಾಕೊಂಡು ಸ್ಟವ್ ಆನ್ ಮಾಡೋಣ. ಹಾಗೆ ಇಡ್ಲಿ ಪ್ಲೇಟ್ನ ಅದರೊಳಗೆ ಇಟ್ಟು ಸ್ಟೀಮ್ ಆಗೋಕ್ಕೆ ಬಿಡೋಣ. ಸೊ 8 ರಿಂದ 10 ನಿಮಿಷ ಇವಾಗ ಓಪನ್ ಮಾಡಿದ್ರೆ ರೆಡಿ ಇರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಚಿಮುಕಿಸಿ ನಿಧಾನಕ್ಕೆ ಸ್ಪೂನಲ್ಲಿ ತಗೊಳ್ಳೋಣ. ಸೊ ನೋಡ್ತಾ ಇದ್ರ ಪರ್ಫೆಕ್ಟ್ ಆಗಿರೋ, ಸಾಫ್ಟ್ ಆಗಿರೋ ಇಡ್ಲಿ. ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಇಡ್ಲಿ ರೆಡಿ ಆಗಿದೆ. ಸೊ ಪ್ಲೇಟಿಗೆ ಇಟ್ಕೊಂಡು ನಾಟಿ ಕೋಳಿ ಸಾಂಬಾರು ಹಾಕೊಂಡು ತಿಂತಾ ಇದ್ರೆ ಒನ್ ಮೋರ್ ಅಂತ ಅನ್ಬೇಕು, ಆ ಥರ ರೆಡಿ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.